ಕರ್ನಾಟಕದ ಡೈನಮಿಕ್ ಪೊಲಿಟಿಷಿಯನ್ ಡಿಕೆ ಶಿವಕುಮಾರ್ ಸಿಎಂ ಆಗುತ್ತನ್ನ ಯಾರು ತಪ್ಪಿಸೋಕೆ ಆಗಲ್ಲ, ಡಿಕೆಶಿ ಸಿಎಂ ಆಗೇ ಆಗ್ತಾರೆ, ನೋಡ್ತಾ ಇರಿ ಅಂತ ಡಿಕೆಶಿ ಫ್ಯಾಮಿಲಿ ಹಾಗೂ ಆಪ್ತರು ಮತ್ತು ಬೆಂಬಲಿಗರು ಹೇಳ್ತಾನೆ ಇದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಡಿಕೆಶಿ ಸಾರಥ್ಯದಲ್ಲಿ 136 ಸೀಟ್ ಗೆದ್ದಾಗಿಂದ ಅವರಿಗೆಲ್ಲ ಇದೇ ವಿಶ್ವಾಸ, ಭರವಸೆ ಇದೆ. ಆದರೆ ಸಿಎಂ ಸೀಟ್ ಬಗ್ಗೆ ಈವರೆಗೂ ತುಟಿ ಬಿಚ್ಚದ ಡಿಕೆ ಶಿವಕುಮಾರ್ ಅವರು ಫಸ್ಟ್ ಟೈಮ್ ಸ್ಪಷ್ಟವಾಗಿ ಸ್ಫೋಟಕ ಮಾಹಿತಿಗಳನ್ನ ರಿವೀಲ್ ಮಾಡಿದ್ದಾರೆ. ಅದೇನದು ಡಿಕೆಶಿ ಡೇರಿಂಗ್ ಟಾಕ್ಸ್ ಅಂತ ಒಂದು ಬ್ಲಾಕ್ ಬಸ್ಟರ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ನಾನು ಸಿಎಂ ಆಗುವ ದಿನ ಮೀಡಿಯಾ ಭೇಟಿ ಮಾಡಿ ಹೇಳ್ತೀನಿ. ಟೈಮ್ಸ್ನ ವಿಶೇಷ ಸಂದರ್ಶನದಲ್ಲಿ ಡಿಕೆಶಿ ಡೇರಿಂಗ್ ಟಾಕ್. ಸಿಎಂ ಪಟ್ಟಕ್ಕೆ ಇರುವ ಬಗ್ಗೆ ಮೊದಲ ಬಾರಿಗೆ ಡಿಕೆ ಓಪನ್ ಟಾಕ್. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಆಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ವರ್ಕಿಂಗ್ ಸ್ಟೈಲ್ ಮೂಲಕ ಧೂಳೆಬ್ಬಿಸ್ತಾ ಆನೆ ನಡೆದಿದ್ದಾರೆ ಅಂತ ಹೊರಟಿರೋ ಡಿಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಗೆ ಇರೋದಕ್ಕೆ ಒಂದೇ ಒಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. 2023ರಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದಿಂದ ಗೆದ್ದಾಗಲೇ ಸಿಎಂ ಸ್ಥಾನಕ್ಕೆ ನಾನು ಸ್ಟ್ರಾಂಗ್ ಆಕಾಂಕ್ಷಿ ಅಂದಿದ್ದ ಡಿಕೆಶಿ ಹೈಕಮಾಂಡ್ ಒತ್ತಾಯಕ್ಕೆ ಮಣಿದು ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ದೊಡ್ಡ ಹುದ್ದೆ ಕೊಡ್ತೀವಿ, ಬಿಜೆಪಿಗೆ ಬಂದ್ಬಿಡಿ ಅಂತ ಅಮಿತ್ ಶಾ, ಮೋದಿ ಕರೆದ್ರು. ಇದೇ ಡಿಕೆಶಿ ಕ್ಯಾರೆ ಅಂದಿಲ್ಲ. ನನ್ನ ನಿಷ್ಠೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕನಸು ಮನಸ್ಸಲ್ಲೂ ಕಾಂಗ್ರೆಸ್ ಜಪಿಸೋ ಡಿಕೆಶಿ ಈಗ ಮೊದಲ ಬಾರಿಗೆ ಸಿಎಂ ಸ್ಥಾನದ ಬಗ್ಗೆ ಸ್ಫೋಟಕ ಸೀಕ್ರೆಟ್ಸ್ ಬಿಚ್ಚಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಕುರಿತು ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದು ಏನು ಅಂತ ಮೀಡಿಯಾ ಮುಂದೆ ನಾನು ಈಗ ಮಾತನಾಡುತ್ತಿಲ್ಲ. ಸದ್ಯಕ್ಕೆ ನಾನು ಡಿಸಿಎಂ ಆಗಿದ್ದೇನೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ನಾನು ಸಿಎಂ ಆದ ದಿನ ಮಾತನಾಡ್ತೀನಿ ಬನ್ನಿ ಅಂತ ಟೈಮ್ಸ್ ನೌ ಸ್ಪೆಷಲ್ ಇಂಟರ್ವ್ಯೂನಲ್ಲಿ ಮಾತನಾಡಿರೋ ಡಿಕೆಶಿ ಸಿದ್ದರಾಮಯ್ಯ ಜೊತೆಗೆ ಸಿಎಂ ಸೀಟ್ ಅಂಡರ್ಸ್ಟ್ಯಾಂಡಿಂಗ್ ಸೀಕ್ರೆಟ್ಸ್ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಯಾವತ್ತೂ ಹೈಕಮಾಂಡ್ ಬ್ಲಾಕ್ ಮೇಲ್ ಮಾಡಿ ಅಧಿಕಾರ ಪಡೆದಿಲ್ಲ. ಗಾಂಧಿ ಕುಟುಂಬದ ಮೇಲಿನ ಲಾಯಲ್ಟಿಗೆ ನನಗೆ ರಾಯಲ್ಟಿ ಸಿಕ್ಕೇ ಸಿಗುತ್ತೆ. ನನ್ನಂತೆ 8 ಸಲ ಎಂಎಲ್ಎ ಆಗಿ ಎಚ್ಡಿಕೆ ಸೇರಿ ಯಾರೂ ಗೆದ್ದಿಲ್ಲ ಅಂತ ಡಿಕೆಶಿ ಜೊತೆಗೆ ಇನ್ನೊಂದಿಬ್ಬರನ್ನ ಡಿಸಿಎಂ ಮಾಡಿ ಅಂತ ಕೂಗೆಬ್ಬಿಸಿರೋ ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, ಕೆಎನ್ ರಾಜಣ್ಣ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಡಿಕೆಶಿ ನನ್ನನ್ನ ಡಿಸಿಎಂ ಆಗಿ ಮಾಡಿರೋದು ಹೈಕಮಾಂಡ್. ಸದ್ಯಕ್ಕೆ ಡಿಸಿಎಂ ಸೀಟ್ ಖಾಲಿ ಇಲ್ಲ, ಆಡಳಿತ ಮಾಡಿ ಅಂತ ಸಿದ್ದರಾಮಯ್ಯರಿಗೆ, ಪಕ್ಷ ಮುನ್ನಡೆಸಿ ಅಂತ ನನಗೆ ಕಾಂಗ್ರೆಸ್ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟಿದೆ. ಆದರೆ ಈ ಎಲ್ಲದರ ಬಗ್ಗೆ ಯಾವುದೇ ನಾಯಕರು ಕನಸು ಕಾಣೋದನ್ನ ತಪ್ಪಿಸೋಕೆ ಆಗಲ್ಲ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಒಂದಿಬ್ಬರು ಪ್ರಮುಖ ನಾಯಕರು ಈ ನಿರ್ಧಾರ ಕೈಗೊಳ್ತಾರೆ. ನನ್ನ ಸ್ಟ್ರೆಂತ್ ಹಾಗೂ ನನ್ನ ವೀಕ್ನೆಸ್ ಬಗ್ಗೆ ನನಗೆ ಅರಿವಿದೆ. ಗಾಂಧಿ ಕುಟುಂಬದ ಬಗ್ಗೆ ಅಪಾರ ನಿಷ್ಠೆ ಹಾಗೂ ಪ್ರೀತಿ ಇಟ್ಟಿರೋ ನಾನು ಯಾವುದೇ ಹುದ್ದೆ ಪಡೆಯಲು ಬ್ಲಾಕ್ ಮೇಲ್ ಮಾಡಿಲ್ಲ. ಹಾಗಾಗಿ ಪಾರ್ಟಿ ಮೇಲಿನ ನನ್ನ ಲಾಯಲ್ಟಿ ಒಂದಲ್ಲ ಒಂದು ದಿನ ನನಗೆ ರಾಯಲ್ಟಿ ರೀತಿಯಲ್ಲಿ ನಾನು ಬಯಸಿರೋ ಹುದ್ದೆ ತಂದುಕೊಡುತ್ತೆ ಅಂತ ಅಚಲ ನಂಬಿಕೆ ಹೊರಹಾಕಿದ್ದಾರೆ. ನಾನೆಲ್ಲೂ ಒಕ್ಕಲಿಗ ಲೀಡರ್ ಅನ್ನಲ್ಲ. ನನಗೆ ಪಾರ್ಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ದೊಡ್ಡ ಸಂಚು ಮಾಡಿ ನನ್ನ ತಮ್ಮನನ್ನ ಸೋಲಿಸಿದ್ದು ಬಿಜೆಪಿ ಜೆಡಿಎಸ್. ಇವತ್ತಿಗೂ ನನ್ನ ತಮ್ಮನ ಸೋಲು ಜೀರ್ಣಿಸಿಕೊಳ್ಳಲು ಆಗ್ತಿಲ್ಲ ಅಂತ ಡಿಕೆಶಿ. ಇಡೀ ರಾಜ್ಯದಲ್ಲಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋ ರಾಜಕೀಯ ಇತಿಹಾಸ ನನ್ನದು. ಒಂದಿಬ್ಬರನ್ನ ಬಿಟ್ಟರೆ ಎಚ್ಡಿ ಕುಮಾರಸ್ವಾಮಿ ಸೇರಿ ಯಾವುದೇ ನಾಯಕರು ನನ್ನಂತೆ 8 ಬಾರಿ ಗೆದ್ದು ತೋರಿಸಿಲ್ಲ. ಇತ್ತೀಚಿನ ಚನ್ನಪಟ್ಟಣ ಸೇರಿ ಯಾವುದೇ ಎಲೆಕ್ಷನ್ನಲ್ಲಿ ನಾನು ಒಕ್ಕಲಿಗ ನಾಯಕ ಅಂತ ಹೇಳಿಕೊಂಡು ನಾನು ಚುನಾವಣೆ ನಡೆಸಿಲ್ಲ. ಶಾಸಕರಾಗಿ ಆಯ್ಕೆಯಾಗಿದ್ದ ಚನ್ನಪಟ್ಟಣ ಬಿಟ್ಟು ಪಕ್ಕದ ಮಂಡ್ಯ ಕ್ಷೇತ್ರದಿಂದ ಎಂಪಿಯಾಗಿ ಗೆದ್ದು ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿಯನ್ನ ಜನ ತಿರಸ್ಕರಿಸಿದ್ದಾರೆ. ನಮ್ಮ ಸರ್ಕಾರ ಬಂದಾಗಿನಿಂದ ಈ ಸರ್ಕಾರ ಬೀಳಿಸ್ತೀವಿ ಅಂತ ಹೇಳೋ ಕುಮಾರಸ್ವಾಮಿಗೆ ಜನರೇ ಪಾಠ ಕಲಿಸಿದ್ದಾರೆ ಅಂತ ಡಿಕೆಶಿ ಗುಡುಗಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 28ರಲ್ಲಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ನನ್ನ ತಮ್ಮ ಡಿಕೆ ಸುರೇಶ್ 2 ಲಕ್ಷ ಅಂತರದಿಂದ ಗೆದ್ದಿದ್ರು. ಬಿಜೆಪಿ ಜೆಡಿಎಸ್ ನಾಯಕರು ಷಡ್ಯಂತ್ರ ಮಾಡಿ ಕುಮಾರಸ್ವಾಮಿ ಬಾಮೈತ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಬಿಜೆಪಿ ಚಿಹ್ನೆಯಿಂದ ಕಣಕ್ಕಿಳಿಸಿ ಸಂಚಿನ ಮೂಲಕ ಸೋಲಿಸಿದ್ದನ್ನ ಇವತ್ತಿಗೂ ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ ಅಂತ ಡಿಕೆಶಿ ಹೇಳಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾವು ಚಾಟ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ಡ್ರಿಂಕ್ಸ್ ಮಾಡ್ತೀವಿ, ಎಲ್ಲವನ್ನೂ ಎಂಜಾಯ್ ಮಾಡ್ತೀವಿ. ನನ್ನ ಸಲಹೆಗಳನ್ನ ಸಿಎಂ ಸಿದ್ದರಾಮಯ್ಯ ಒಪ್ತಾರೆ. ಸಿದ್ದರಾಮಯ್ಯ ಅವರ ಸಲಹೆಗಳನ್ನ ನಾನು ಒಪ್ತೀನಿ. ನಾವಿಬ್ರು ಹ್ಯಾಂಡ್ ಟು ಹ್ಯಾಂಡ್ ಇದ್ದೀವಿ. ಬರೀ ಹ್ಯಾಂಡ್ ಟು ಹ್ಯಾಂಡ್ ಮಾತ್ರವೇ ಅಲ್ಲ, ವಿತ್ ಹಾರ್ಟ್ ಅಂಡ್ ಸೋಲ್ ನಾವಿಬ್ರು ಕೆಲಸ ಮಾಡ್ತಿದ್ದೀವಿ ಅಂತ ಡಿಕೆಶಿ ಹೇಳ್ಕೊಂಡಿದ್ದಾರೆ. ಸಿಎಂ ಸೀಟ್ಗಾಗಿ ಸಿದ್ದರಾಮಯ್ಯ ಜೊತೆ ಮುಸುಕಿನ ಗುದ್ದಾಟ ನಡೆಸ್ತಿರೋ ಡಿಕೆಶಿ ಮಾತ್ರ ಸಂದರ್ಶನದುದ್ದಕ್ಕೂ ಅಪ್ಪಿತಪ್ಪಿಯೂ ಸಿದ್ದು ವಿರುದ್ಧ ಅಪಸ್ವರ ಎತ್ತಿಲ್ಲ.
ಆದ್ರೆ ಇಷ್ಟರಲ್ಲೇ ನಾನು ಸಿಎಂ ಆಗ್ತೀನಿ ನೋಡ್ತೀನಿ ಅನ್ನೋ ಸಂದೇಶ ಪಾಸ್ ಮಾಡಿದ್ದಾರೆ. ಇತ್ತೀಚೆಗೆ ಮೈಸೂರಿನಲ್ಲಿ ಮಾತನಾಡಿ ನನ್ನ ಮುಟ್ಟಿದ್ರೆ ಜನ ಸುಮ್ಮನೆ ಬಿಡಲ್ಲ ಅಂತ ಗುಟುರು ಹಾಕಿದ್ದ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಸಿಎಂ ಸೀಟ್ ಬಿಟ್ಟು ಕೊಡ್ತಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.